ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPL ಸೀಸನ್ ಆರಂಭಕ್ಕೂ ಮೊದಲೇ ಅಪರೂಪದ ದಾಖಲೆಯೊಂದನ್ನು ಸೃಷ್ಟಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಎಲ್ಲಾ 10 ತಂಡಗಳ ಭಾರತೀಯ ಆಟಗಾರರು ನಾಯಕರಾಗಿ ಲೀಡ್ ಮಾಡ್ತಿದ್ದಾರೆ. ಕಳೆದ 18 ಆವೃತ್ತಿಗಳಲ್ಲಿ ಒಬ್ಬರಲ್ಲ ಒಬ್ಬರು ವಿದೇಶಿ ಆಟಗಾರರು IPLನಲ್ಲಿ ತಂಡದ ಕ್ಯಾಪ್ಟನ್ಸ್ ಆಗ್ತಿದ್ರು. ಆದರೆ ಈ ಆವೃತ್ತಿಯಲ್ಲಿ ಯಾವುದೇ ವಿದೇಶಿ ಆಟಗಾರನಿಗೂ ಕೂಡ ತಂಡದ ನಾಯಕತ್ವದಲ್ಲಿಲ್ಲ. RCBಗೆ 2025ರ IPL ಗೆಲ್ಲಿಸಿಕೊಟ್ಟಿದ್ದ ವೇಗಿ ಯಶ್ ದಯಾಳ್ 2026ರ IPL ಅಭ್ಯಾಸದಲ್ಲಿ ನಾಪತ್ತೆಯಾಗಿದ್ದಾರೆ. 2 ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಅವರ ವೃತ್ತಿ ಜೀವನಕ್ಕೆ ಕಂಟಕವಾಗಿವೆ. ಕಾನೂನು ತೊಡಕುಗಳಿಂದ RCB ತಂಡದಿಂದ ಹೊರ ಹೋಗಿದ್ದಾರೆ ಎನ್ನುವಂತ ಸುದ್ದಿ ಹಬ್ಬಿದೆ. ಕಳೆದೊಂದು ವರ್ಷದಿಂದ ದಯಾಳ್ ದೇಶೀಯ ಕ್ರಿಕೆಟ್ನಲ್ಲೂ ಕಾಣಿಸಿಕೊಂಡಿಲ್ಲ. ಇದೀಗ IPL ಆರಂಭಕ್ಕೆ ಕೆಲವೇ ದಿನ ಬಾಕಿ ಉಳಿದಿರುವಾಗ RCB ತಂಡದಲ್ಲಿ ಯಶ್ ದಯಾಳ್ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ, ಪ್ರಾಕ್ಟೀಸ್ನಲ್ಲೂ ಭಾಗಿಯಾಗಿಲ್ಲ. 2026ರ ಆವೃತ್ತಿಯಿಂದ ಹೊರಬಿದ್ದ ಭಾರತದ ವೇಗಿ ಆಕಾಶ್ದೀಪ್ ಸಿಂಗ್ ಬದಲಿಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ವಿದರ್ಭದ ಎಡಗೈ ವೇಗಿ ಸೌರಭ್ ದುಬೆ ಅವರಿಗೆ ಅವಕಾಶ ನೀಡಿದೆ. ಆಕಾಶ್ ದೀಪ್ ಬೆಂಗಳೂರಿನಲ್ಲಿರುವ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಪುನರ್ವಸತಿಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. IPL 2026ರ ಮಿನಿ ಹರಾಜಿನಲ್ಲಿ ದುಬೆ ಮಾರಾಟವಾಗಿರಲಿಲ್ಲ. ಅವರನ್ನು 2022ರಲ್ಲಿ SRH ತಂಡ ಆಯ್ಕೆ ಮಾಡಿತ್ತು. ಆದರೆ ಗಾಯದಿಂದಾಗಿ ಅವರು ಟೂರ್ನಿಯಲ್ಲಿ ಆಡೋಕೆ ಸಾಧ್ಯವಾಗಿರಲಿಲ್ಲ. ಈ ಸಲ ಚೊಚ್ಚಲ IPL ಆಡುವ ನಿರೀಕ್ಷೆಯಲ್ಲಿದ್ದಾರೆ. IPL 2026ರ ಸೀಸನ್ಗೆ ಇನ್ನೇನು ದಿನಗಳನ್ನೇ ಶುರುವಾಗಿದೆ. ರಾಜಸ್ಥಾನ ರಾಯಲ್ಸ್ನಿಂದ CSKಗೆ ಬಂದಿರುವ ಸಂಜು ಸ್ಯಾಮ್ಸನ್ ಔಟ್ಫೀಲ್ಡ್ನಲ್ಲಿ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಫೋಟೋಗಳು ಈಗ ಹಾಟ್ ಟಾಪಿಕ್ ಆಗಿವೆ. ವಿಕೆಟ್ ಕೀಪಿಂಗ್ ಬದಲು ಔಟ್ಫೀಲ್ಡರ್ ಆಗಿ ಅಭ್ಯಾಸ ನಡೆಸಿದ್ದಾರೆ. MS ಧೋನಿಯೇ ವಿಕೆಟ್ ಕೀಪಿಂಗ್ ಮುಂದುವರಿಸುವ ಸಾಧ್ಯತೆಗಳಿವೆ. ಸಂಜು ಅವರ ಹೊಸ ಪಾತ್ರದ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗಿದೆ. IPL ಹೊಸ ಸೀಸನ್ ಆರಂಭಕ್ಕೂ ಮುನ್ನ ಪೃಥ್ವಿ ಶಾ ಅವರು ಭಾನುವಾರ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಂಪ್ ಸೇರ್ಕೊಂಡಿದ್ದಾರೆ. ಈ ಟೈಮಲ್ಲಿ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ತಾ ಭಾವುಕರಾಗಿದ್ದಾರೆ. ಕೆಲ ಕಥೆಗಳು ಎಂದಿಗೂ ಕೂಡ ಮುಗಿಯೋದಿಲ್ಲ, ಅವು ಮತ್ತೆ ಹುಟ್ಟುತ್ತವೆ. ದೆಹಲಿ ನಿಮ್ಮ ಮಗು ಹಿಂತಿರುಗಿದೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ಕೇಳಿ ಬಂದಿದ್ದಂಥ ವದಂತಿಯೊಂದಕ್ಕೆ ವಿರಾಟ್ ಕೊಹ್ಲಿ ರಿಯಾಕ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಭಾರತದಿಂದ ಲಂಡನ್ಗೆ ಪ್ರಯಾಣ ಮಾಡಿಸೋಕೆ RCB ಬಳಿ ವಿರಾಟ್ ಕೊಹ್ಲಿ ಚಾರ್ಟರ್ಡ್ ವಿಮಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಈ ಒಂದು ಪೋಸ್ಟ್ಗೆ ವಿರಾಟ್ ಕೊಹ್ಲಿ ಅವರೇ ಸ್ವತಃ ರಿಯಾಕ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ RCB ಫ್ರಾಂಚೈಸಿ ಬಳಿ ಚಾರ್ಟರ್ಡ್ ವಿಮಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಯಾವುದೇ ಪಂದ್ಯಕ್ಕೆ 3 ದಿನಗಳ ಗ್ಯಾಪ್ ಇದ್ರೆ ಆ ಗ್ಯಾಪ್ ಅಲ್ಲಿ ಲಂಡನ್ಗೆ ಹಾರಿ ಮತ್ತೆ ವಾಪಸ್ ಪಂದ್ಯದ ಹಿಂದಿ ದಿನ ಬಂದು ಪಂದ್ಯಕ್ಕೆ ಜಾಯಿನ್ ಆಗ್ತಾರೆ ಅಂತ ಅದರಲ್ಲಿ ಬರೆಯಲಾಗಿತ್ತು. ಇದಕ್ಕೆ ರಿಯಾಕ್ಟ್ ಮಾಡಿರುವಂತ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ 2 ನಗುವಂತ ಇಮೋಜಿಗಳನ್ನ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಇದು ಸುಳ್ಳು ಸುದ್ದಿ ಎನ್ನುವ ರೀತಿಯಲ್ಲಿ ನಗುವ ಎಮೋಜಿಗಳನ್ನ ಬಳಸಿ ಟಾಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ RCB ಪಂದ್ಯಗಳ ಟಿಕೆಟ್ ದರಗಳು ಹಿಂದೆಂದಿಗಿಂತ ಕೂಡ ದುಬಾರಿಯಾಗಿವೆ. ಕನಿಷ್ಠ ದರ 3,750 ರೂಪಾಯಿಗಳಿಂದ ಆರಂಭವಾಗಿ ಗರಿಷ್ಠ 47,000ವರೆಗೆ ತಲುಪಲಿದೆ. ಬೇಡಿಕೆಗೆ ಅನುಗುಣವಾಗಿ ಡೈನಮಿಕ್ ಪ್ರೈಸಿಂಗ್ ವ್ಯವಸ್ಥೆ ಕೂಡ ಅಳವಡಿಸಲಾಗಿದೆ. IPL ಮಿನಿ ಹರಾಜಿನಲ್ಲಿ ಯಾವುದೇ ತಂಡಕ್ಕೂ ಬೇಡವಾಗಿದ್ದ ಯುವ ಬ್ಯಾಟ್ಸ್ಮನ್ ಸ್ವಸ್ತಿಕ್ ಚಿಕಾರ ಅಯೋಧ್ಯ ಪ್ರೀಮಿಯರ್ ಲೀಗ್ನಲ್ಲಿ ಮಿಂಚಿದ್ದಾರೆ. ಗೋಮತಿ ಥಂಡರ್ ಪರ ಆಡಿದಂತ ಚಿಕಾರ ಹಿಂಡನ್ ಟೈಟಾನ್ಸ್ ವಿರುದ್ಧ 69 ಎಸೆತಗಳಲ್ಲಿ 195 ರನ್ಗಳನ್ನು ಸಿಡಿಸಿ ದಾಖಲೆ ಬರೆದಿದ್ದಾರೆ. ತಮ್ಮನ್ನ ತಿರಸ್ಕರಿಸಿದಂತಹ ಫ್ರಾಂಚೈಸಿಗಳಿಗೆ ವಿಶೇಷವಾಗಿ RCBಗೆ ತಿರುಗೇಟು ಕೊಟ್ಟಿದ್ದಾರೆ. ಮಾರ್ಚ್ 26ರಿಂದ ಆರಂಭವಾಗುವಂತಹ PSL 2026ರ ದೊಡ್ಡ ಬದಲಾವಣೆಗಳೊಂದಿಗೆ ನಡೆಯಲಿದೆ. ದೇಶದ ಭದ್ರತಾ ಹಾಗೆ ಇಂಧನ ಬಿಕ್ಕಟ್ಟಿನಿಂದಾಗಿ ಪ್ರೇಕ್ಷಕರಿಲ್ಲದೆ ಕೇವಲ ಲಾಹೋರ್ ಮತ್ತು ಕರಾಚಿಯ 2 ಸ್ಥಳಗಳಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಲಾಗ್ತಿದೆ. ಹಾಗೆ ವಿದೇಶಿ ಆಟಗಾರರು IPLಗೆ ತೆರಳುತ್ತಾ ಇರೋದು ಕೂಡ ಇದಕ್ಕೆ ಕಾರಣವಾಗಿದೆ. ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೀತಾ ಇರುವಂತಹ 5 ಪಂದ್ಯಗಳ T20 ಸರಣಿಯ 4ನೇ ಪಂದ್ಯದಲ್ಲಿ ಆಫ್ರಿಕಾ ತಂಡ ಗೆಲುವು ಸಾಧಿಸಿದೆ. ವೆಲ್ಲಿಂಗ್ಟನ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ನ್ಯೂಜಿಲೆಂಡ್ ತಂಡವನ್ನು 19 ರನ್ಗಳಿಂದ ಸೋಲಿಸಿದೆ. ಈ ಗೆಲುವಿನೊಂದಿಗೆ ಉಭಯ ತಂಡಗಳ ನಡುವಿನ ಈ ಸರಣಿ 2-2ರಿಂದ ಸದ್ಯಕ್ಕೆ ಸಮಬಲಗೊಂಡಿದೆ. ಹೀಗಾಗಿ 5ನೇ ಪಂದ್ಯ ಗೆಲ್ಲುವಂತಹ ತಂಡ ಸರಣಿಯನ್ನು ಕೂಡ ಕೈವಶ ಮಾಡಿಕೊಳ್ಳಲಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.